ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್. ಏನು ಸಭೆ ಏನು ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೀತು. ಹಲವಾರು ಅಜೆಂಡಾ ಪಾಯಿಂಟ್ಸ್ ಇತ್ತು, ಅದೆಲ್ಲ ಪರಿಶೀಲಿಸಿ ಒಂದು ಡಿಸಿಷನ್ ತೊಗೊಂಡಿದೆ. ಅದಾದಮೇಲೆ ವನ್ಯಜೀವಿಯ ಟೂರಿಸಂ, ವೈಲ್ಡ್ ಲೈಫ್ ಟೂರಿಸಂ ಬಂಡೀಪುರ ಹಾಗೂ ನಾಗರಹೊಳೆ ಈಗ ಸದ್ಯಕ್ಕೆ ಸಫಾರಿ ಬ್ಯಾನ್ ಆಗಿದೆ. 2 ತಿಂಗಳಿಂದ ಆಲ್ಮೋಸ್ಟ್ 2 ತಿಂಗಳು ಅಲ್ಲ, ಇಷ್ಟೇ ಜೋರಾಗಿ ಮಾತಾಡೋಕ್ಕಾಗಲ್ಲ, ಸಿಗ್ತಾ ಇದೆಯಾ? 2 ತಿಂಗಳಿಂದ ಸಫಾರಿ ಬ್ಯಾನ್ ಆಗಿರೋದು, ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಹಂತವಾಗಿ ಮತ್ತೊಮ್ಮೆ ಶುರು ಮಾಡುವ ಒಂದು ನಿರ್ಧಾರ ತಗೊಳ್ತಿದ್ದಾರೆ. ಅದ್ರ ಬಗ್ಗೆನೂ ಚರ್ಚೆ ಆಯಿತು. ಸೊ ಅದನ್ನು ಶೀಘ್ರದಲ್ಲೇ ನಮ್ಮ ವನ್ಯಜೀವಿ ಫಾರೆಸ್ಟ್ ಮಿನಿಸ್ಟರು ಹಾಗೂ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತಮಗೆ ತಿಳಿಸ್ತಾರೆ. ಸರ್, ಇತ್ತೀಚೆಗೆ ವನ್ಯಜೀವಿ ಮತ್ತು ಮಾನವನ ಒಂದು ಅಲ್ಲಿರೋ ಒಂದು ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಅದು ಪ್ರೊಟೆಕ್ಷನ್ ಚೆನ್ನಾಗಾಗಿದೆ, ಕನ್ಸರ್ವೇಷನ್ ಚೆನ್ನಾಗಾಗಿದೆ. ಇನ್ನೊಂದು ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಎನ್ಕ್ರೋಚ್ಮೆಂಟು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದರೆಲ್ಲ ಸಹಜನೇ, ವನ್ಯಜೀವಿ ಹಾಗೂ ಮಾನವನ ಒಂದು ಸಂಘರ್ಷ ಇದ್ದೇ ಇರುತ್ತೆ. ಅದನ್ನು ಹೇಗೆ ಅಳವಡಿಸ್ಕೊಂಡು ಹೋಗಬೇಕು, ಅದನ್ನು ಸರಿಯಾದ ರೀತಿಯಾದ ಒಂದು ಪ್ರೊಟೆಕ್ಷನ್ ಮಾಡಬೇಕಾಗತ್ತೆ. ಅದನ್ನು ಸೂಕ್ತ ಕ್ರಮಗಳು ತಗೊಳ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮೆಲ್ಲರ ಸಹಕಾರನೂ ಬೇಕು, ಮಾಧ್ಯಮರ ಸಹಕಾರನೂ ಬೇಕು. ನೆರೆಟಿವ್ ಒಂದು ತುಂಬ ಮುಖ್ಯ. ಏನು ಮಾತಾಡ್ತೀವೋ ನಾವು ಅದ್ರ ಬಗ್ಗೆ ಚರ್ಚೆ ಏನು ಮಾಡ್ತೀವಿ ಅದು ತುಂಬ ಮುಖ್ಯ. ಎಲ್ಲರ ಒಂದು ಸಹಕಾರ ಬೇಕಾಗುತ್ತೆ. ರೀಸೆಂಟ್ಲಿ ಸರ್, ಯಶವಂತಪುರ ಚಿಕ್ಕನಹಳ್ಳಿ ಸ್ಟೋನ್ ಕ್ರಷರಿಂದ ಸರ್ ಒಂದು ಚಿರತೆ ಸತ್ತಿದೆ. ಒಳಗಡೆ 3 ಕಪ್ಪುಗಳಿದೆ. ಮತ್ತೆ 4 ಚಿರತೆ ಸತ್ತಿರೋ ಲೆಕ್ಕ. ಎಸ್ ಟಿ ಸಂಶಕರವರು ಈ ಸರ್ಕಾರದ ನಮ್ಮ ತಗೊಳ್ಳಿ ಅಂತ. ಬಟ್ ಈ ಸ್ಟೋನ್ ಕ್ರಷರ್ಗಳಿಂದ ಬಂಡೆ ಬ್ಲಾಸ್ಟ್ ಆಯ್ತಿಲ್ಲ ಸರ್, ಕಲ್ಲು ಬಂದು ಬರ್ತಿರೋದು ಚಿರತೆಗೆ. 3 ಹೊಟ್ಟೆಲಿ 3 ಮರಿದು ಗರ್ಭಿಣಿ ಚಿರತೆ, ಅದು ಆತಂಕಕಾರಿ ಬೆಳವಣಿಗೆ. ಇದೆಲ್ಲ ದುಃಖ ಆಗುತ್ತೆ. ಏನು ಮಾಡೋದು, ಇದೆಲ್ಲ ಸರಿಯಾದ ಒಂದು ಪ್ರೋಟೋಕಾಲ್ಗಳು ತಗೋಬೇಕಾಗತ್ತೆ. ಎಸ್ಪೆಷಲಿ ಆ ಒಂದು ಸೆನ್ಸಿಟಿವ್ ಝೋನ್ ಇರುತ್ತೆ, ಯಾವ ಪ್ರಾಣಿಗಳ ಸೆನ್ಸಿಟಿವ್ ಝೋನ್ ಇರ್ಬೋದು, ಈಕೋ ಸೆನ್ಸಿಟಿವ್ ಝೋನ್, ಬಫರ್ ಝೋನ್ ಅಂತ ಏನಿರುತ್ತೋ ಅದ್ರ ಸುತ್ತಮುತ್ತಲು ಏನೇ ಕಾರ್ಯಕ್ರಮ ತೊಗೊಂಡ್ರು ಅದಕ್ಕೆಲ್ಲ ಒಂದು ಪ್ರೋಟೋಕಾಲ್ ಪ್ರಕಾರ ಅದು ಹೋದರೆ ಆವಾಗ ಈ ಒಂದು ಇಂತಹ ಒಂದು ಸಂದರ್ಭ ಅಥವಾ ಘಟನೆ ಆಗಲ್ಲ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಅದಕ್ಕೆ ಪ್ರಾಣಿಗಳಿಗೆ ಒಂದು ವಾಯ್ಸ್ ಇರಲ್ಲ. ಸೊ ಆ ಒಂದು ವಾಯ್ಸ್ನ ನಾವಿಲ್ಲಿ ಕೊಡೋಕ್ಕೆ ಬಂದಿರೋದು. ವನ್ಯಜೀವಿಗಳ ಒಂದು ಸಂಘರ್ಷಣೆ, ಮಾನವ ಸಂಘರ್ಷಣೆ, ವನ್ಯಜೀವಿ ಸಂಘರ್ಷಣೆ ಅದು ಇದ್ದೇ ಇರುತ್ತದೆ, ಅದು ಸಹಜ. ಅದನ್ನು ನಾವು ಒಂದೇ ಸತಿ ಬ್ಯಾನ್ ಮಾಡ್ತೀವಿ, ಈ ಒಂದು ಕಾರ್ಯಕ್ರಮ ಇಂತಹ ಒಂದು ಸಂಘಟನೆ ಆಯಿತು, ಅಲ್ಲೊಂದು ಘಟನೆ ಆಯಿತು ಅಂತ ಸೊಲ್ಯೂಷನ್ ಬರೀ ಬ್ಯಾನ್ ಅಲ್ಲ. ಅಂದರೆ ಇದನ್ನು ನಿಲ್ಲಿಸ್ಬಿಡಿ ಅದರಿಂದ ಬ್ಯಾನ್ ಅಂತ ಅಂದರೆ, ಇವಾಗ ನೀವು ನೋಡಿದ್ರೆ ಪ್ಯಾಂಡಮಿಕ್ ಆಯಿತು. ಆ ಪ್ಯಾಂಡಮಿಕ್ 2 ವರ್ಷ ಎಲ್ಲರಿಗೂ ತೊಂದರೆ ಆಯಿತು, 2 ವರ್ಷ 3 ವರ್ಷ ಇನ್ನೂ ರಿಕವರ್ ಆಗ್ತಾನೇ ಇದೀವಿ ಅದರಿಂದ, ಪ್ಯಾಂಡಮಿಕ್ಕಿಂದ. ಆದರೆ ಒಂದು ಪಾಸಿಟಿವ್ ಏನಾಯಿತು ಪ್ಯಾಂಡಮಿಕ್ಕಿಂದ ಅಂದರೆ, ನಮ್ಮ ಮಾಲಿನ್ಯತೆ ಏನಿತ್ತೋ ಅದಿರಲಿಲ್ಲ ಆ ಟೈಮಲ್ಲಿ. ಹಂಗನ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಡಿ ಅಂತ ಆಗಲ್ಲ. ಸೊ ಆ ಒಂದು ಸಮಸ್ಯೆ ಅಲ್ಲ, ನಿಲ್ಲಿಸೋದಲ್ಲ ಪರಿಹಾರ. ಅದಕ್ಕೊಂದು ಪರಿಹಾರ ನಾವೆಲ್ಲ ಸೇರಿಕೊಂಡು ಒಟ್ಟುಗೂಡಿ ಎಲ್ಲರೂ ಒಂದು ಅದನ್ನು ಪಾಸಿಟಿವ್ ಆಗಿ ಹೇಗೆ ನೋಡ್ತೀವೋ ಅದನ್ನು ಮುಖ್ಯ. ಎಲ್ಲರ ಒಂದು ಇಲ್ಲ, ರಿಜೆಕ್ಟ್ ಮಾಡಿಲ್ಲ, ಪ್ರಪೋಸಲ್ ರಿಜೆಕ್ಟ್ ಮಾಡಿಲ್ಲ. ಅದ್ರದ್ದು ಏನೇನು ಅವರು ಕಂಡೀಷನ್ಸ್ ಇದೆಯೋ, ಪುನಃ ಕಮಿಟಿದು ಏನೇನು ಕಂಡೀಷನ್ಸ್ ಇದೆಯೋ ಅದನ್ನೆಲ್ಲ ನೀವು ಸರಿಯಾದ ರೀತಿಯಾದ ಒಂದು ಅದನ್ನು ಚೇಂಜಸ್ ಮಾಡ್ತಾ ಇದ್ದಂಗೆ ಪರ್ಮಿಷನ್ ಕೊಡ್ತಾರೆ. ಅದರಿಂದ ಏನು ರಿಜೆಕ್ಷನ್ ಅಂತ ಏನಿಲ್ಲ. ಅದು ಆ ಕಮಿಟಿ ರಿಪೋರ್ಟ್ ಏನಿದೆಯೋ ಅದನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಈಗ ಸರಿಯಾದ ರೀತಿಯಲ್ಲಿ ಅದು ಒಂದಾದ್ಮೇಲೆ ಒಂದು ಅದನ್ನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಪರ್ಮಿಷನ್ ಬೇಕಾಗ್ತದೆ. ನಾನು ಹೇಳಿದ್ನಲ್ಲ, ಏನೇ ಘಟನೆ ಆದ್ರೂ ಅದನ್ನು ತಡೆಯೋದು ಅಥವಾ ನಿಲ್ಲಿಸ್ಬಿಡಿ ಅನ್ನೋದೊಂದು ಸೊಲ್ಯೂಷನ್ ಅಲ್ಲ. ಅದರಿಂದ ನೀವು ಏನೇನು ಪರಿಹಾರಗಳನ್ನ ಮಾಡ್ಬೋದು, ಅದು ಏನೇನು ಚೇಂಜಸ್ ಮಾಡಬೇಕು ಅದನ್ನೆಲ್ಲ ಚೇಂಜಸ್ ಮಾಡಿ. ತುಂಬ ಜನ ಕೇಳ್ತಿರೋದು ಸ್ಟಾಂಪೀಟ್ ಆಗಿರೋದು ಕ್ರಿಕೆಟ್ ಆಡಿಸಿದ್ರಿಂದಾಗಿ ಅಲ್ಲ, ಸ್ಟಾಂಪೀಟ್ ಆಗಿರೋದು ಜನರನ್ನ ಸೇರಿಸಿ ಗೌರ್ಮೆಂಟ್, ಬಿಕಾಸ್ ಆಫ್ ಗೌರ್ಮೆಂಟ್ ಸ್ಟಾಂಪೀಟ್ ಆಯಿತು, ಕ್ರಿಕೆಟ್ನಿಂದ ಸ್ಟಾಂಪೀಟ್ ಆಗಲಿಲ್ಲ ಅಂತ. ಯಾರಿಂದ ಆಯಿತು ಅಂತ ಹೇಳೋದಲ್ಲ, ಅದೆಲ್ಲ ಇಂಪಾರ್ಟೆಂಟು. ಆಗಬಾರ್ದಾಗಿತ್ತು.
ಅದರಿಂದ ಸುಮಾರು ತೊಂದರೆಗಳಾಗಿದೆ. ಎಷ್ಟು ಜನ 11 ಜನ ಅವತ್ತು ಮೃತಪಟ್ಟರು. ಅವರ ಕುಟುಂಬದ ವರ್ಗದವರಿಗೆಲ್ಲ ತುಂಬಾ ಕಾಂಡೋಲೆನ್ಸ್ ಹೇಳ್ತೀನಿ, ಹಾರ್ಟ್ಫುಲ್ ಕಾಂಡೋಲೆನ್ಸ್. ಅದು ತುಂಬ ಆಗಬಾರ್ದಾಯ್ತು ಘಟನೆ, ಆಯಿತು. ಅದರಿಂದ ಇವಾಗ ಕ್ರಿಕೆಟ್ ನಿಲ್ಲಿಸ್ಬಿಡೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದೊಂದು ಪರಿಹಾರ ಅಲ್ಲ. ಅದು ಏನೇನು ಪರಿಹಾರ ತೊಗೋಬೇಕೋ ಅದನ್ನು ಕ್ರಮ ತೊಗೋಬೇಕೋ ಒಂದು ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಅದ್ರ ಪ್ರಕಾರ ಖಂಡಿತವಾಗಿ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡ KCA ಕಮಿಟಿಯವರು ಖಂಡಿತವಾಗಿ ಅದನ್ನು ಒಂದೊಂದಾದಮೇಲೆ ಒಂದಾಗೊಂದು ಅದನ್ನು ಪರಿಹಾರನ ನೀಡ್ತಾ ಬರ್ತಾರೆ. ಸಮಯ ಬೇಕು ಅದಕ್ಕೆ. ಅದು ಖಂಡಿತವಾಗಿ ಮ್ಯಾಚಸ್ ಶುರು ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.